ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಹುಡುಗಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿರೋ ಆಲೂ ಪರೋಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಖಾರ ಪುಡಿ, 1 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ, 2 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿ, ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಚಾಟ್ ಮಸಾಲ, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ನಾನಿಲ್ಲಿ 5 ಆಲೂಗೆಡ್ಡೆನ 2 ವಿಷಲ್ ಹಾಕಿಸಿ ಬೇಯಿಸ್ಕೊಂಡಿದ್ದೀನಿ ಮತ್ತು ಸಿಪ್ಪೆನ ತೆಗೆದು ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ತೋರಿಸಿದ್ನಲ್ವ ಸ್ಪೈಸಸ್ ಎಲ್ಲನೂ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ನಾವಿದನ್ನು ಬಾಲ್ಸ್ ಥರ ಮಾಡ್ಕೋಬೇಕಾಗತ್ತೆ. ಸೊ ದಟ್ ಸ್ಟಫಿಂಗ್ಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡ್ತಿದ್ದೀರಲ್ವ, ಈ ಥರ ಚಿಕ್ಕ ಚಿಕ್ಕ ಬಾಲ್ಸ್ನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನೀವು ಇದಕ್ಕೆ ಟೇಸ್ಟ್ ನೋಡಿಬಿಟ್ಟು ನಿಮಗೆ ಉಪ್ಪು ಅಥವಾ ಖಾರ ಏನಾದರೂ ಬೇಕಾಗಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಆಲೂ ಪರೋಟೋಗೆ ಸ್ಟಫಿಂಗ್ ಇವಾಗ ರೆಡಿಯಾಗಿದೆ. ನಾವು ಇವಾಗ ಚಪಾತಿ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ನೀವು ಏನು ಚಪಾತಿ ಹಿಟ್ಟು ಕಲಿಸ್ತೀರಾ ಅಲ್ವಾ, ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸಿದ್ರೆ ಸಾಕು. ನೋಡ್ತಿದ್ದೀರಲ್ವ, ಇಷ್ಟು ಸಾಫ್ಟ್ ಇದ್ದರೆ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಇವಾಗ ನಾವು ಇದನ್ನು ಸ್ವಲ್ಪ ಅರ್ದಿಟ್ಕೋಬೇಕಾಗತ್ತೆ. ಚಪಾತಿನ ಅರಿಯೋ ರೀತಿಯೇ ಚಿಕ್ಕದಾಗಿ ಅರೆದ್ಬಿಟ್ಟು ಅದರೊಳಗೆ ಸ್ಟಫಿಂಗ್ನ ಹಾಕಿ ಎಕ್ಸ್ಟ್ರಾ ಉಳಿದಿರೋ ಹಿಟ್ಟನ್ನು ತೆಗೆದು ನೀಟಾಗಿ ಕವರ್ ಮಾಡ್ಕೋಬೇಕಾಗುತ್ತೆ. ಇಲ್ಲೂ ಕೂಡ ಗ್ಯಾಪ್ ಉಳಿದಿರೋ ರೀತಿ. ಹೀಗೆ ಮಾಡೋದ್ರಿಂದ ಸ್ಟಫಿಂಗ್ ಹೊರಗಡೆ ಬರೋದಿಲ್ಲ ಅಂತ ಅಷ್ಟೇ. ಇವಾಗ ಮತ್ತೆ ಚಪಾತಿನ ಹೇಗೆ ಅರಿತೀವಲ್ವ ಅದೇ ರೀತಿಯಾಗಿ ನಿಧಾನಕ್ಕೆ ಇದು ಮಾಡಬೇಕಾಗುತ್ತೆ. ಸೊ ಸ್ಟಫಿಂಗ್ ಎಲ್ಲೂ ಕೂಡ ಹೊರಗಡೆ ಬರ್ದಿರೋ ರೀತಿ ನಿಧಾನವಾಗಿ ಈ ರೀತಿಯಾಗಿ ಅರ್ಕೊಳ್ಳಿ. ಆಲೂಗಡ್ಡೆನ ನಾವು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀವಲ್ವ ಅಷ್ಟು ಚೆನ್ನಾಗಿ ಆಲೂ ಪರೋಟ ಬರುತ್ತೆ. ಯಾಕೆ ಅಂದರೆ ಅದರಲ್ಲಿ ಯಾವುದೇ ಲಂಪ್ಸ್ ಅಥವಾ ಗಂಟುಗಳಿಲ್ಲ ಅಂತ ಅಂದಾಗ ಅದು ಸ್ಟಫಿಂಗ್ ಹೊರಗಡೆ ಬರೋದಿಲ್ಲ. ನೋಡ್ತಿದ್ದೀರಲ್ವ, ನಾನು ಇಷ್ಟು ತೆಳ್ಳಗೆ ಈ ರೀತಿಯಾಗಿ ಹರ್ಕೊಂಡಿದ್ದೀನಿ. ನೀವು ಅದನ್ನು ತುಂಬ ತೆಳ್ಳಗೆ ಅರಿಬೇಕು ಅನ್ನೋದು ಏನಿಲ್ಲ. ನೋಡಿ, ಇವಾಗ ಹಂಚ್ಕಾಯಿದೆ, ಸ್ವಲ್ಪ ಎಣ್ಣೆನ ಹಾಕಿ ನಾನಿಲ್ಲಿ ಆಲೂ ಪರೋಟನ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ. ಆಲೂ ಪರೋಟ ಜೊತೆ ಗ್ರೀನ್ ಚಟ್ನಿ ಕಾಂಬಿನೇಷನ್ ನನಗಂತೂ ತುಂಬಾ ಫೇವ್ರೆಟ್. ನಿಮಗೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ರೆಸಿಪಿ ಹಾಕ್ತೀನಿ. 2 ಸೈಡಲ್ಲೂ ಎಣ್ಣೆ ಅಥವಾ ತುಪ್ಪನ ಹಾಕಿ ಆಲೂ ಪರೋಟನ ಬೇಯಿಸ್ಕೊಂಡ್ರೆ ಮುಗೀತು. ಆಲೂ ಪರೋಟ ರೆಡಿಯಾಗಿ ಹೋಗುತ್ತೆ. ನೀವು ಜಾಸ್ತಿ ತೆಳ್ಳಗೆ ಹರ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಾನು ತೋರಿಸಿದ್ನಲ್ವ ಅಷ್ಟು ದಪ್ಪ ಹರ್ಕೊಂಡ್ರೆ ಸಾಕು. ಆಲೂ ಪರೋಟ ಸಾಫ್ಟಾಗಿ ಸೂಪರ್ಬಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಆಲೂ ಪರೋಟ ಅಂತ ಅಂದ್ಬಿಟ್ಟು. ನೀವು ತುಂಬಾ ತೆಳ್ಳಗೆ ಅರಿಯೋದಕ್ಕೆ ಹೋಗ್ಬೇಡಿ. ಇಷ್ಟಿದ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ ಕೂಡ. ನೋಡಿದ್ರಲ್ವಾ, ಈಸಿಯಾಗಿ ಮನೇಲೇ ಆಲೂ ಪರೋಟ ಮಾಡೋದು ಹೇಗೆ ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮಲ್ನಾಡ್ ಹುಡುಗಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.